ಏನು ಉದ್ದೇಶ, ಏನು ಚರ್ಚೆ ಆಯಿತು ಸರ್? SIR 13 ರಾಜ್ಯಗಳಾಗಿದೆ, 10 ರಾಜ್ಯಗಳು ಮತ್ತು 3 ಕೇಂದ್ರಗಳ ಪರಿಸ್ಥಿತಿ. ನಾವು ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ಅವಲೋಕನೆ ಮಾಡಿದ್ವಿ. 100 ಕ್ಷೇತ್ರದಲ್ಲಿ ಹೋದ ಸರಿ TMC ಗೆದ್ದಿರೋ ಕಡೆ ಈ ಸರಿ ಸೋತಿದೆ. ಆ 100 ಕ್ಷೇತ್ರ 127 ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡಿದೆ SIR. ಒಂದೊಂದು ಕ್ಷೇತ್ರದಲ್ಲಿ 15, 20, 25 ಸಾವಿರನ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡ್ಬೋದಲ್ವ ಇಲ್ಲಿದ್ರೆ ನೀವು ಕೇಳ್ಬೋದು, ಆದರೆ ಇದ್ದಾರೆ ಅವರು. ಯಾಕೆಂದರೆ 1,94,00,000 ಜನ ಹೊರ ಹಾಕಿದ್ಮೇಲೆ 37 ಲಕ್ಷ ಜನ ನಾವು ಬದುಕಿದ್ದೀವಿ ಮತ್ತು ಡಾಕ್ಯುಮೆಂಟ್ ಇದೆ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಜುಡಿಷಿಯಲ್ ಕಮಿಟಿ ಮಾಡಿದೆ, ಪ್ರಾಧಿಕಾರ ಬಂದಿದೆ, ಅವ್ರ ಮುಂದೆ ಅರ್ಜಿ ಹಾಕಿದೆ. ಕಣ್ಣಾರೆ ಏನಾಗಿದೆ, ನಾವು ಸತ್ತಿರೋ ತೆಗೆದ್ರೂ ಪರವಾಗಿಲ್ಲ, ಒಂದು ಈ ಹುಡುಗಿ ನಮ್ಮ ಹುಡುಗಿ ನಮ್ಮ ಮಗಳಿರ್ತಾಳೆ, ಬೇರೆ ಊರು ಮದುವೆ ಆಗಿದೆ ತೆಗೆದಲ್ಲಿ ಹಾಕಿದ್ರು ಪರವಾಗಿಲ್ಲ. ಆದರೆ ಬೇಕು ಅಂತಲೇ ಗುರ್ಸಿ ಅಲ್ಪಸಂಖ್ಯಾತರು, ವಲಸೆ ಕಾರ್ಮಿಕರು ಇಂಥವರೇ ಗುರ್ಸಿ ತೆಗೆದಿರೋ ಧೋರಣಾಗಿದೆ. ಅಂದರೆ ಒಂದು ರೀತಿ ಪ್ರಜಾಪ್ರಭುತ್ವಪ್ಪ, ಅವರು ಮತದಾರರು ಯಾರು ಓಡಾಕ್ತಾರೋ ಅವ್ರು ಬಿಟ್ಟಂಥದ್ದು. ಅಂದರೆ ಮತ ವಂಚಿತ ಮಾಡೋದು ಸಂವಿಧಾನ ಭಾವಿಲ್ಲ. ಕರ್ನಾಟಕದಲ್ಲಿ ಹಂಗೆ ಆಗಬಾರ್ದು ಅಂತ ನಾವು ಸಿವಿಲ್ ಸೊಸೈಟಿ ಎತ್ಕೊಂಡಿದ್ದೀವಿ. ರೈತ ಸಂಘ ಸೇರಿದಂಗೆ ನಾವು ಸಿವಿಲ್ ಸೊಸೈಟಿ ಎತ್ಕೊಂಡಿದ್ದೀವಿ. ಅಲ್ಲಿ ಪಂಚಾಯತ್ಗಳಲ್ಲಿ ಸಭೆ ನಡೀಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಗ್ರಾಮ ಸಭೆಗಳು ನಡೀಬೇಕು, ಅದು ಚುನಾವಣೆ ಆಯೋಗನೇ ಹೇಳಿದೆ. ಅದು ಯಾರೂ ಕೂಡ ಅನ್ಯಾಯ ಆಗಬಾರ್ದು, ಆ ಥರ ನೋಡ್ಕೊಳ್ತಿದ್ದೀವಿ ಸಿವಿಲ್ ಸೊಸೈಟಿ. ಕರ್ನಾಟಕ ಸರ್ಕಾರನೂ ಎಚ್ಚೆತ್ಕೋಬೇಕು, ಇದ್ರ ಬಗ್ಗೆ ಸಭೆ ಮಾಡಬೇಕು ಅಂತ ಹೇಳಿದ್ದು, ಅದಕ್ಕೆ ಸಭೆ ಕರೆದಿರೋದು. ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡಿದ್ದಾರೆ ಕೇರಳದಲ್ಲಿ. ವೆಸ್ಟ್ ಬೆಂಗಾಲಲ್ಲಿ ಹಂಗಾಗಿಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇಬ್ಬರೂ ಕೂಡ ಅನ್ಯಾಯ ಆಗಬಾರ್ದು ನೋಡ್ಕೊಂಡಿದ್ದಾರೆ ಗ್ರೌಂಡ್ ಲೆವೆಲ್. ಅದನ್ನೇ ಇಲ್ಲಿ ಮಾಡಿ ಅಂತ ನಾವು ಹೇಳೋಕ್ಕೋಗಿದ್ದು. ನಾವು ನೋಡ್ಕೊತಿದ್ದೀವಿ ಸಿವಿಲ್ ಸೊಸೈಟಿಯಾಗಿ. ನೀವು ಸರ್ಕಾರ ಇದರಲ್ಲಿ ಬೇರೆ ಥರ ನೆಗ್ಲೆಕ್ಟ್ ಮಾಡಬೇಡಿ, ಕೇರಳ ಮಾದರಿನೇ ನೀವು ಇಲ್ಲಿ ಅಪ್ಲೈ ಮಾಡಿ. ಎಲ್ಲ ಪಕ್ಷಗಳಿಗೂ ಅವಕಾಶ ಕೊಡಿ. ಅಲ್ಲಿ ಜನತಾದಳ, BJP, ಕಾಂಗ್ರೆಸ್ ಅಂತಲ್ಲ, ಎಲ್ಲ CLO BLO ಇರ್ತಾರೆ, BLO ಇರ್ತಾರೆ. ಆ ಪಕ್ಷಗಳೇ ಎಲ್ಲರೂ ಆಗಲಿ, ಎಲ್ಲ ಪಕ್ಷಗಳು ಕೂಡ ಇದ್ರ ಬಗ್ಗೆ ಸೀರಿಯಸ್ ಆಗಿರಲಿ. ಬಟ್ ಮತದಾನಕ್ಕೆ ವಂಚಿತ ಆಗಬಾರ್ದು. ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೋ ಎರಡನೇ ಆಪ್ಷನ್ ಬರ್ತಾರೆ. ಅದರಿಂದ ನಾವು CM ಕರೆದಿದ್ದು ಇಲ್ಲಿ ಸರ್ಕಾರ ನಮ್ಮನ್ನು ಕರೆದಿದ್ದಲ್ಲ, ಸರ್ಕಾರ ಸಭೆ ಆಗಬೇಕು ನಾವು ಹೇಳಿದ್ದು. ಅದಕ್ಕೆ ಸಭೆ ಕರೆದಿದ್ದು ಸರ್ಕಾರ, ನಮ್ಮ ಜೊತೆ ಸಮಾಲೋಚನೆ ಮೇಲೆ ಕರೆದಿದ್ರು. ನಮ್ಮ ಸಲಹೆಗಳನ್ನು ಭಾಳ ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದಾರೆ. ನಾವು ಒಬ್ಬರೇ ಪ್ರಭಾಕರ್ ಇದ್ದರು, ತಮಿಳುನಾಡಿನ ಮಾಜಿ ಒಬ್ಬರು ಮಂತ್ರಿಗಳಿದ್ದರು, ಮತ್ತು ಈ ಬಗ್ಗೆ ಚುನಾವಣೆ ಬಗ್ಗೆನೇ ಕೆಲಸ ಮಾಡಿರುವಂಥ ರಾಜಸ್ಥಾನದಲ್ಲಿದ್ದರು. ಇದು ರಾಷ್ಟ್ರ ಮಟ್ಟದ ಬೇರೆ ರಾಜ್ಯದವರೆಲ್ಲ ಸೇರಿ ನಾವು ಈಗ ಒಂದು 5-6 ತಿಂಗಳಿಂದ SIR ಬಗ್ಗೆ ಸೀರಿಯಸ್ಸಾಗಿ ಯೋಚನೆ ಮಾಡ್ತಿದ್ದೀವಿ. ಅವರೆಲ್ಲರೂ ಕೂಡ ಸರ್ಕಾರ ಸಲಹೆ ಕೊಟ್ಟು ಸರ್ಕಾರ ಸಕಾರಾತ್ಮಕ ತಗೊಂಡಿದೆ. ನಾವು ಸೀರಿಯಸ್ ಆಗಿ ಮತವಂಚಿತ ಆಗಬಾರ್ದಂಗೆ ಕಾನೂನಾತ್ಮಕ ಏನಿದೆ ಅದು ಮಾಡ್ತೀವಿ.